ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ದೇವರಿಗೆ ಯೂಸ್ ಮಾಡುವಂತಹ ದೀಪಗಳು ಅಥವಾ ಕಳಶಗಳು, ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಯಾವ ಥರ ತೊಳಿಬಹುದು, ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗ ಯಾವ ಥರ ನಾವು ಫಳ ಹೊಳೆಯುವಂತೆ ಮಾಡುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 5 ನಿಮಿಷದಲ್ಲಿ ನಿಮಗೆ ಕ್ಲೀನ್ ಅನ್ನೋದು ಆಗುತ್ತೆ. ನೋಡ್ತಾ ಇರ್ಬೋದು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನು ಪೀತಾಂಬರಿ ಪೌಡರ್ ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಇದು ಇಲ್ದಿರನೂ ನಾವು ತೊಳಿಬೋದು. ಬರೀ ಹುಣಸೆ ಹಣ್ಣು ಮತ್ತು ಇಟಿಕೆ ಪೌಡರ್ ಬರುತ್ತಲ್ಲ, ಇಟಿಕೆ ಪೌಡ್ರಿಂದ ನಾವು ಉಜ್ಜಬೋದು. ಇವೆರಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ನಾನಿಲ್ಲಿ ಪೀತಾಂಬರಿ ಪೌಡರ್ ಮತ್ತು ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಇವೆರಡು ಅಷ್ಟೇ ಯೂಸ್ ಮಾಡಿ. ಈ ಪೀತಾಂಬರಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಊರಲ್ಲಿ ಸಿಗುತ್ತೆ ಇಟ್ಟಿಗೆ ಪೌಡರ್, ಕೆಮ್ಮಣ್ಣು ಅಂತಾರಲ್ಲ, ಆ ಮಣ್ಣು ಮತ್ತು ಹುಣಸೆ ಹಣ್ಣು ಹಾಕಿ ತೊಳೆದ್ರೆ ನೀಟಾಗಿ ನಿಮಗೆ ಫಳ ಅಂತ 5 ನಿಮಿಷದಲ್ಲಿ ಹೊಳೆಯುತ್ತೆ. ಯಾವ ಥರ ಪ್ರೋಸೆಸ್ ಅನ್ನೋದು ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ನೋಡಿ ಕಲರ್ ಹೇಗಿದೆ ಫಸ್ಟು ಅಂತ ಹೇಳಿಬಿಟ್ಟು ಆ ಒಂದು ಕಳಶದ ಶಂಭು ಮತ್ತು ಹೇಗೆ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ನೀವು ನೋಡಬಹುದು. ಲೈವಲ್ಲೇ ತೋರಿಸ್ತೀನಿ ನಾನು. ಈ ಥರ ಕ್ಲೀನಿಂಗ್ ಟಿಪ್ಸ್ ತುಂಬಾ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಉಜ್ಜುತ್ತಾ ಇರುವಾಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಹುಣಸೆ ಹಣ್ಣು ಹಾಕಿ ತೊಳಿತಾ ಇದ್ದೀನಿ. ಫಸ್ಟ್ ನಾವು ಉಜ್ಕೊಂಡ್ಬಿಡಬೇಕು. ಹುಣಸೆ ಹಣ್ಣು ಹಾಕಿ ಫಸ್ಟು ಹುಣಸೆ ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಒಂದು 5 ನಿಮಿಷ ನೀಟಾಗಿ ಉಜ್ಜಿಬಿಟ್ಟು ಸೈಡಿಗೆ ಇಟ್ಬಿಟ್ರು ಪರವಾಗಿಲ್ಲ. ಉಜ್ಜಿಬಿಟ್ಟು ಸೈಡಿಗೆ ಇಟ್ಬಿಟ್ಟು ಫಸ್ಟು ನೋಡಿ ಈ ಥರ ಉಜ್ಕೋಬೇಕಾಗುತ್ತೆ ನೀಟಾಗಿ. ತುಂಬ ಥರ ಹಾಕಿ ತೊಳಿಬೋದು ದೀಪಗಳೆಲ್ಲ ಕೂಡ. ತುಂಬ ವಿಡಿಯೋಸ್ಗಳು ಇದೆ, ತುಂಬ ಜನ ತೊಳಿತಾರೆ. ಬಟ್ ನಾನು ಈ ಪ್ರೋಸೆಸ್ಸು ನಿಮ್ಗೆ ಈಸಿಯಾಗಿರುತ್ತೆ, ಬೇಗ ಆಗುತ್ತೆ ಅನ್ನೋದಕ್ಕೆ ಇದು ತೋರಿಸ್ತಾ ಇದ್ದೀನಿ. ದೀಪನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಹುಣಸೆ ಹಣ್ಣು ಹಾಕಿ ಉಜ್ಜಿ ಇಟ್ಬಿಡಿ. ಹುಣಸೆ ಹಣ್ಣು ಇಲ್ಲ ಅಂದರೆ ನಿಂಬೆ ಹಣ್ಣು ಕೂಡ ಹಾಕ್ಬೋದು. ಹುಣಸೆ ಹಣ್ಣು ತುಂಬ ಒಳ್ಳೆಯದು, ಚೆನ್ನಾಗಿ ಉಳಿಯೋದಕ್ಕೆ ಹೆಲ್ಪ್ ಆಗುತ್ತೆ, ಕ್ಲೀನ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಉಜ್ಕೊಳ್ಳಿ. ತೋರಿಸ್ತಾ ಇದ್ದೀನಲ್ವ, ಈ ಥರ ಸಿಂಪಲ್ ವೇ ಆ್ಯಂಡ್ ಈಸಿ ವೇ, ಬೇಗ ಆಗುತ್ತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಇದೇನು ದೊಡ್ಡ ವಿಷಯ ಏನೂ ಅಲ್ಲ. ಜಸ್ಟ್ ತಿಳಿದೇ ಇರೋರಿಗೆ ತಿಳಿಲಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ಹುಣಸೆಹಣ್ಣು ತೊಳೆದಿದ್ದು ಆಗಿದ್ಮೇಲೆ ಈಗ ಪೀತಾಂಬರಿ ಪೌಡರ್ ಎತ್ಕೊಂಡು ನಾನು ಬರೀ ಪೀತಾಂಬರಿ ಪೌಡರಿಂದ ಕೂಡ ಯೂಸ್ ಮಾಡ್ತಾರೆ. ಬಟ್ ಇನ್ನೂ ಚೆನ್ನಾಗಿ ಹೊಳಿಬೇಕು ನಿಮಗೆ, ಇನ್ನೂ ಚೆನ್ನಾಗಿ ಕ್ಲೀನ್ ಆಗಬೇಕು, ಚೆನ್ನಾಗಿ ಬೆಳ್ಳಗಾಗಬೇಕು, ಫಳ ಅಂತ ಹೊಳಿಬೇಕು ಅಂದರೆ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಹೀಗೆ ಲೈವಲ್ಲೇ ಗೊತ್ತಾಗುತ್ತೆ, ನೀವೇ ನೋಡ್ಬೋದು. ಯಾವುದೇ ಥರದ ಫೇಕ್ ಏನೂ ಇಲ್ಲ. ನನ್ನ ಎಲ್ಲ ವಿಡಿಯೋಗಳು ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿದೆ ವಿಡಿಯೋಗಳು. ಕ್ಲೀನಿಂಗ್ ಟಿಪ್ಸು, ಕಿಚನ್ ಟಿಪ್ಸು, ಆಯುರ್ವೇದಿಕ್ ಮನೆ ಮದ್ದುಗಳು ಮೇಯ್ನಾಗಿ ತುಂಬ ಚೆನ್ನಾಗಿ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಯಾವುದೇ ಫೇಕ್ ಇರೋದಿಲ್ಲ, ರಿಯಲ್ ಆಗಿ ಮಾಡಿರುವಂಥ ಒರಿಜಿನಲ್ ವಿಡಿಯೋಸು. ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ತಾ ಇರ್ಬೋದು. ಈ ಥರ ವಿಡಿಯೋಸ್ ನೀವು ಮಾಡಿ ಅಂತ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಖಂಡಿತ. ಈಗ ನೋಡಿ ಹುಣಸೆಹಣ್ಣು ಉಜ್ಜಿಬಿಟ್ಟು ಸೈಡಿಗೆ ಇಟ್ಟಿರ್ತೀವಲ್ಲ, ಈಗ ನಾವು ಪೀತಾಂಬರಿ ಪೌಡರಿಂದ ಒಂದು ಮತ್ತೆ ಉಜ್ಕೊಂಡು ನೀಟಾಗಿ ಉಜ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಆ ಪೀತಾಂಬರಿ ಪೌಡ್ರ್ ತಗೊಂಡು ನೀಟಾಗಿ ಒಂದು ಬ್ರಷ್, ಒಂದು ಏನೋ ಸ್ಕ್ರಬ್ಬರ್, ಪಾತ್ರೆ ಉಜ್ಜಕ್ಕೆ ಯೂಸ್ ಮಾಡ್ತೀವಲ್ಲ ಸ್ಕ್ರಬ್, ಆ ಥರ ಸ್ಕ್ರಬ್ ಅಲ್ಲಿ ಪೀತಾಂಬರಿ ಪೌಡ್ರನ್ನ ಸ್ವಲ್ಪ ಎತ್ಕೊಂಡು ನೋಡಿ ಉಜ್ಕೊಳ್ಳೋದಷ್ಟೇ. ಎಲ್ಲರ ಮನೆಯಲ್ಲಿ ಸಿಗುವಂಥದ್ದೇ ಇದು, ಎಲ್ಲರ ಮನೇಲಿ ಯೂಸ್ ಮಾಡೇ ಮಾಡ್ತಾರೆ. ಪೀತಾಂಬರಿ ಪೌಡರ್ ಇಲ್ಲ ಅಂತ ಹೇಳಿದ್ನಲ್ವ, ಕೆಮ್ಮಣ್ಣು, ಇಟ್ಟಿಗೆ ಮಣ್ಣು ಬರುತ್ತಲ್ಲ, ಆ ಮಣ್ಣಿಂದ ಹಾಕಿ ಉಜ್ಜಿ ನೀಟಾಗಿ ಹೋಗಿಬಿಡುತ್ತೆ. ಹಳ್ಳಿ ಕಡೆ ಹೀಗೇ ಉಜ್ಜೋದು, ಇದೆಲ್ಲ ಯೂಸ್ ಮಾಡೋದಿಲ್ಲ. ಪೀತಾಂಬರಿ ಪೌಡರ್ ಎಲ್ಲ ಕೂಡ ಹಳ್ಳಿಯಲ್ಲಿ ನೀಟಾಗಿ ನಿಮಗೆ ಕ್ಲೀನ್ ಅನ್ನೋದು ಆಗುತ್ತೆ. ನೋಡಿ ಒಂದು 10 ನಿಮಿಷ ಉಜ್ಜಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ತೊಳೆದ ಮೇಲೆ ಗೊತ್ತಾಗುತ್ತೆ ಡಿಫ್ರೆನ್ಸು, ತುಂಬ ಕ್ಲೀನಾಗಿ ಹೋಗಿಬಿಡುತ್ತೆ. ದೀಪಗಳು ಕೂಡ ತೊಳಿತಾ ಇದ್ದೀನಿ ನಾನು. ಕಲಶ, ಚೊಂಬು ಮತ್ತು ದೀಪದ್ದು 3 ಕೂಡ ತೋರಿಸ್ತೀನಿ. ಮತ್ತು ಊದುಬತ್ತಿ ಹಚ್ಚುವಂಥದ್ದು ಕೂಡ ಎಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇವಾಗ ನೋಡಿ ಉಜ್ಜಿದ್ದು ಆಯಿತು, ಇವಾಗ ತೊಳಿಬೇಕು. ತೊಳೆದು ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಹೊಳೆಯುತ್ತೆ ನಿಮಗೆ, ಪಾತ್ರೆಗಳು ಚೆನ್ನಾಗಿ ಹೊಳೆಯುತ್ತೆ. ನೋಡ್ಬೋದು ನೀವು. ತೋರಿಸ್ತಾ ಇದ್ದೀನಿ ನಾನು ಹೇಗೆ ಕಲರ್ ಇತ್ತು. ಚೆಂಬು ಸೈಡಲ್ಲಿ ವಿಡಿಯೋ ಕೂಡ ಹಾಕ್ತೀನಿ ಹೇಗೆ ಅದು ಕಲರ್ ಇತ್ತು, ಇವಾಗ ಹೇಗೆ ಚೇಂಜ್ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ನೀವೇ, ತುಂಬ ಡಿಫ್ರೆನ್ಸ್ ಇದೆ. ಕ್ಲೀನ್, ನೀಟಾಗಿ, ಬೇಗ, ಕ್ವಿಕ್ಕಾಗಿ ನಿಮಗೆ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ದೀಪ, ಎಷ್ಟು ಫಳ ಅಂತ ಹೊಳಿತಾ ಇದೆ, ನೀವೇ ನೋಡ್ಬೋದು ಫ್ರೆಂಡ್ಸ್. ಎಲ್ಲ ಗೃಹಿಣಿಯರಿಗೂ ಈ ಒಂದು ವಿಡಿಯೋ ನಾನು ಎಲ್ಲರಿಗೂ ಅನಿಸುತ್ತೆ, ಲೇಡೀಸ್ಗೆ, ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ ಕೂಡ ಈ ಟಿಪ್ ಫಾಲೋ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಆಗಿದೆ ನೋಡ್ಬೋತಾ ಇರ್ಬೋದು ನೀವು ಅಲ್ವಾ.
ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಇದಕ್ಕೂ ಇವಾಗ ಇದಕ್ಕೂ ಎಷ್ಟು ಚೇಂಜಸ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ನೋಡ್ಬೋದು. ಪಾತ್ರೆಗಳು, ದೀಪಗಳು ಮತ್ತು ಪಾತ್ರೆಗಳು ಮತ್ತು ದೇವರ ಪೂಜೆ ಕೂಡ ಮಾಡಿದ್ದೀನಿ ಇಟ್ಟು. ಎಷ್ಟು ಚೆಂದ ಅಲ್ವಾ ಈ ಥರ ತೊಳೆದು ನೀಟಾಗಿ ಪೂಜೆಯನ್ನು ಮಾಡಿದ್ರೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.